ಇನ್ನು ರಾಮನಗರ ಜಿಲ್ಲೆಯಲ್ಲಿ ಗೋವುಗಳನ್ನು ಎಡಬಿಡದೆ ಕಾಡ್ತಾ ಇದೆ ಒಂದು ಕಾಯಿಲೆ. ಎಲ್ಲಿವರೆಗೆ ಅಂತಂದ್ರೆ ಈ ಕಾಯಿಲೆಯ ತೀವ್ರತೆ 10 ಗೋವುಗಳಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡ್ರೆ ಅದರಲ್ಲಿ 8 ರಿಂದ 9 ಗೋವುಗಳು ಸಾಯ್ತಾ ಇವೆ. ಮಾರಣಾಂತಿಕ ಕಾಯಿಲೆ. ಯಾವ ಕಾಯಿಲೆ ಅಂತ ಗೊತ್ತಿಲ್ಲ. ಏಕಾಏಕಿ ಹಸುಗಳ ಸಾವಾಗ್ತಾ ಇದೆ. ರಾಮನಗರದ ಪುಣ್ಯಕೋಟಿ ಗೋಶಾಲೆಯಲ್ಲಿ ಕಳೆದ 10 ದಿನಗಳ ಅಂತರದಲ್ಲಿ 25 ಹಸುಗಳು ಸಾವನ್ನಪ್ಪಿವೆ. ತೀವ್ರ ಹೊಟ್ಟೆ ನೋವಿನಿಂದ ಬಳಲ್ತವೆ. ಒಂದೇ ದಿನದಲ್ಲಿ ಗೋವುಗಳು ಮರಣ ಹೊಂದುತ್ತಾ ಇವೆ. ಏಕಾಏಕಿ ಸಾವಾಗ್ತಾ ಇರೋದು ಗೋಶಾಲೆಗೆ ಭಾರಿ ನಷ್ಟ ಆಗ್ತಿದೆ. ಮೃತಪಟ್ಟ ಹಸುಗಳ ಸ್ಯಾಂಪಲ್ಸ್ ಅನ್ನ ಪ್ರಯೋಗಾಲಯಕ್ಕೆ ಈಗಾಗಲೇ ರವಾನೆ ಮಾಡಲಾಗಿದೆ. ವರದಿ ಬಂದ ಮೇಲೆ ಮಾತ್ರ ಅದೇನು ಕಾಯಿಲೆ ಅನ್ನೋದು ಗೊತ್ತಾಗುತ್ತೆ. ಸೂಕ್ತ ತನಿಖೆ ನಡೆಸಬೇಕು ಅಂತ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಆದರೆ ಮಾರಣಾಂತಿಕ ಇದು. ಸಡನ್ ಆಗಿ ಹೊಟ್ಟೆ ನೋವು ಬರೋದಂತೆ, ಹೊಟ್ಟೆ ನೋವು ಬಂದು ಒಂದೇ ದಿನದಲ್ಲಿ ಗೋವುಗಳು ಸತ್ತು ಬೀಳೋದಂತಂದರೆ ಅದು ಯಾವ ಕಾಯಿಲೆ, ಏನು ಕಾಯಿಲೆ ಅಂತ. ಮತ್ತು ಗೋಶಾಲೆ ಆಗಿರೋದ್ರಿಂದ ಅಲ್ಲಲ್ಲೇ ಗೋವುಗಳಿಗೆ ಹಬ್ಬುತ್ತಾ ಇದೆ. 10 ದಿನದಲ್ಲಿ 25 ಹಸುಗಳು ಸಾವನ್ನಪ್ಪಿವೆ ಅಂತಂದರೆ ಇದು ಹೊರಗಡೆ ಸ್ಪ್ರೆಡ್ ಆದರೆ ಬಹಳ ದೊಡ್ಡ ಮಟ್ಟದಲ್ಲಿ ಗೋವುಗಳಿಗೆ ಇದು ಇಫೆಕ್ಟ್ ಆಗುತ್ತೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಇದರ ಪತ್ತೆ ಹಚ್ಚುವಿಕೆ ಮತ್ತು ತಡೆಗಟ್ಟುವಿಕೆಗೆ ಕ್ರಮಗಳಾಗಬೇಕು. ನಾಲ್ಕು ಹಸುಗಳು ಸತ್ತೋಗಿದೆ. ಅದರಲ್ಲಿ 14 ದೊಡ್ಡ ಹಸುಗಳು ಮತ್ತು 10 ಕರುಗಳು. ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಫಲಕಾರಿ ಆಗಲಿಲ್ಲ. ನಮ್ಮ ಡಾಕ್ಟರ್ ಸದಾ ಅಲ್ಲಿ ಹೋಗಿ ಅವರಿಗೆಲ್ಲ ಸೇವೆ ಇದು ಮಾಡಿದ್ದಾರೆ, ಸಲ್ಲಿಸಿದ್ದಾರೆ. ಅಂಥದ್ರಲ್ಲೂ ಇಷ್ಟು ಕಾಯಿಲೆ ಇದು ಬಂದು ಇದಾಗಿವೆ. ಮತ್ತು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು IHNVB ನಮ್ಮ ಡಿಪಾರ್ಟ್ಮೆಂಟ್ ಇದಕ್ಕೆ ಇನ್ಸ್ಟಿಟ್ಯೂಟಿಗೆ ಕಳಿಸಿದಾಗ ಅಲ್ಲಿ ಜಿಂಕ್ ಫಾಸ್ಫೈಡ್ ಅಂತ ಬಂದಿದೆ. ಮತ್ತು ಯಾವುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಲ್ಲ, ಎಲ್ಲದಕ್ಕೂ ನೆಗೆಟಿವ್ ಬಂದಿದೆ. ಆಂಥ್ರಾಕ್ಸ್ಗೆ ಮತ್ತು ಕ್ಲಾಸ್ಟ್ರಿಡಿಯಮ್ ಇನ್ಫೆಕ್ಷನಿಗೆಲ್ಲ ನೆಗೆಟಿವ್ ಅಂತ ಬಂದಿದೆ. ಜಿಂಕ್ ಫಾಸ್ಫೈಡ್ ಪಾಸಿಟಿವ್ ಅಂತ ಬಂದಿದೆ. ಈಗ ತಿರ್ಗಾ ನಾವು ಸ್ಯಾಂಪಲ್ಸ್ ತೊಗೊಂಡು ನಿವೇದಿ ಅಂದ್ಬಿಟ್ಟು ಇನ್ನೊಂದು ನಮ್ಮದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಕಳಿಸಿದ್ದೀವಿ. ಅಲ್ಲಿ ರಿಪೋರ್ಟ್ಸ್ ಬಂದ ಮೇಲೆ ಈಗ ಸರಿಯಾಗಿ ಪಾಯ್ಸನಿಂಗ್ ಏನು ಅಂತ ಇದಾಗುತ್ತೆ. ಪಾಯ್ಸನಿಂಗ್ ಅಂತ IHN ಪ್ರವೀಣ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಏಕಾಏಕಿ 24 ಹಸುಗಳು ಸಾವನ್ನಪ್ಪೋದಕ್ಕೆ ಏನು ಕಾರಣ, ಏನು ಕಾಯಿಲೆ ಇದು? ಸ್ಯಾಂಪಲ್ ಏನು ಹೇಳುತ್ತೆ? ಖಂಡಿತ ಪ್ರಣೀತ್, ಜಿಲ್ಲೆಯಲ್ಲಿ ಹಸುಗಳಿಗೆ ಏಕಾಏಕಿ ಒಂದ್ ರೀತಿ ಮಾರಣಾಂತಿಕ ಕಾಯಿಲೆ ಹರಡಿರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಕಾಯಿಲೆಯನ್ನ ತಡೆಗಟ್ಟದೇ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಹಸುಗಳು ಸಾವನ್ನಪ್ತವೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಊಹೆ ಕೂಡ ಮಾಡ್ಕೊಳ್ಲಿಕ್ಕೆ ಆಗ್ದಿಲ್ಲ. ಸದ್ಯ ರಾಮನಗರ ತಾಲೂಕಿನ ಪುಣ್ಯಕೋಟಿ ಗೋಶಾಲೆಯಲ್ಲಿ ಕಳೆದ 10 ದಿನಗಳಲ್ಲಿ 24 ಹಸುಗಳು ಸಾವನ್ನಪ್ಪಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಸಾವಿಗೆ ನಿಖರ ಕಾರಣ ಅಂತೇಳಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅಂದ್ರೆ ಹೊಟ್ಟೆ ನೋವು ಬಂದಂತ ಸಂದರ್ಭದಲ್ಲಿ ಹಸುಗಳಿಗೆ 24 ಗಂಟೆಯಲ್ಲಿ ಆ ಹಸುಗಳು ಸಾವನ್ನಪ್ಪಿರ್ತಾ ಇದ್ದಾವೆ. ವೈದ್ಯರಿಗೆ ಆ ಹಸುಗಳನ್ನ ತೋರಿಸ್ತಾರೆ. ಜೊತೆಗೆ ಆ ವೆಟರ್ನರಿ ಡಾಕ್ಟರ್ ಕೂಡ ತೋರಿಸಿದಂತ ಸಂದರ್ಭದಲ್ಲಿ ಆ ಯಾವುದು ಕಾಯಿಲೆ ಅಂತೇಳಿ ಕೂಡ ಅವ್ರಿಗೂ ಕೂಡ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹಾಗಾಗಿ ಯಾವುದೋ ಒಂದು ಎಮರೋಜಿನ್ ಸಿಂಡ್ರೋಮ್ ಅಂತೇಳಿ ಈಗ ಮೇಲ್ನೋಟಿಗೆ ಕಾಣ್ತಾ ಇರುವಂತದ್ದು. ಆ ಹಸುಗಳನ್ನ ಸ್ಯಾಂಪಲ್ ನ ಕೂಡ ಅಂದ್ರೆ ಸತ್ತಿರುವಂತ ಹಸುಗಳ ಸ್ಯಾಂಪಲ್ ಅನ್ನು ಕೂಡ ಇದೀಗ ಪ್ರಯೋಗಾಲಯಕ್ಕೆ ಕಳ್ಸಿಕೊಟ್ಟಿರುವಂತದ್ದು. ಆದ್ರೆ ಏಕಾಏಕಿ ಈ ರೀತಿ ಕಾಯಿಲೆ ಬರ್ಲಿಕ್ಕೆ ಕಾರಣಗಳೇನು ಅಂತ ಹೇಳಿ ಕೂಡ ಈಗ ಪಶು ಇಲಾಖೆ ಕೂಡ ಇದನ್ನ ತೀವ್ರವಾಗಿ ಅಂದ್ರೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಮುಂದಾಗಿರುವಂತದ್ದು. ಹಸುಗಳ ಸ್ಯಾಂಪಲ್ ಅನ್ನ ಕಳಿಸಿ ಅದನ್ನ ಪ್ರಯೋಗಾಲಯದಲ್ಲಿ ನಂತರದಲ್ಲಿ ಆ ಕಾಯಿಲೆ ಯಾವುದು ಅಂತ ಹೇಳಿ ಜೊತೆಗೆ ಅದನ್ನ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಸಂಪೂರ್ಣವಾಗಿ ಅದಕ್ಕೆ ಯಾವ್ದೋ ಸಿಂಡ್ರೋಮ್ ಅನ್ನ ಹಾಕ್ಬೇಕು ಅಂತ ಹೇಳಿ ಕೂಡ ಚರ್ಚೆ ನಡೆಸ್ತಾ ಇರುವಂತದ್ದು. ಆದ್ರೆ ಏಕಾಏಕಿ ಈ ರೀತಿ 24 ಹಸುಗಳು ಸಾವನ್ನಪ್ಪಿರೋದ್ರಿಂದ ಆ ಗೋಶಾಲೆಗೂ ಕೂಡ ಸಾಕಷ್ಟು ಆತಂಕ ಆಗಿರುವಂತದ್ದು. ಯಾಕಂತಂದ್ರೆ 100 ಹಸುಗಳು ಗೋಶಾಲೆಯಲ್ಲಿ ಇರ್ತವೆ. ಈ ರೀತಿ ಏಕಾಏಕಿ ಹೊಟ್ಟೆ ನೋವು ಬಂದ ತಕ್ಷಣದಲ್ಲೇ ಹಸುಗಳು ಸಾಯ್ತಾವೆ ಅಂತ ಹೇಳಿದ್ರೆ ಯಾವ ಲಕ್ಷಣಗಳಿದೆ ಕಾಯಿಲೆಗೆ ಅಂತ ಹೇಳಿ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸದ್ಯ ಇದನ್ನ ಪಶುಸಂಗೋಪನಾ ಇಲಾಖೆ ತೀವ್ರವಾಗಿ ಅಂದ್ರೆ ಇದನ್ನ ಸೂಕ್ತ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು. ಇದಕ್ಕೆ ಸಿಂಡ್ರೋಮ್ ಅನ್ನ ಆದಷ್ಟು ಬೇಗ ತಯಾರಬೇಕು. ಯಾಕಂತಂದ್ರೆ ಜಿಲ್ಲೆಯಲ್ಲಿ ಸಾಕಷ್ಟು ಸಾವಿರಾರು ಹಸುಗಳಿದೆ. ಹಾಗಾಗಿ ಬೇರೆ ರೀತಿಯ ಸಮಸ್ಯೆ. ಪ್ರವೀಣ್ ಮಾತನಾಡಿಸ್ತೀನಿ ನಿಮ್ಮನ್ನ. ಪುಣ್ಯಕೋಟಿ ಗೋಶಾಲೆಯ ಕಾರ್ಯದರ್ಶಿ ಸಿದ್ದೇಶ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸಿದ್ದೇಶ್ ಅವರೇ. ನಮಸ್ಕಾರ. ಏನ್ ತೊಂದರೆ, ಎಷ್ಟು ಹಸುಗಳಿವೆ ನಿಮ್ಮ ಗೋಶಾಲೆನಲ್ಲಿ, ಮತ್ತೆ ಏನ್ ತೊಂದರೆ ಆಗ್ತಿದೆ? ನಮ್ದು ಗೋಶಾಲೆಯಲ್ಲಿ ಸುಮಾರು 300 ಆಕಳಿದೆ. ಕಳೆದ 15 ವರ್ಷದಿಂದ ರನ್ ಆಗ್ತಿದೆ. ದೇಶೀಯ ಆಕಳುಗಳ ಸಂವರ್ಧನೆ ಮಾಡ್ತಿದ್ವಿ ತಳಿಗಳು, ಎಸ್ಪೆಷಲಿ ಹಳ್ಳಿಕಾರ್, ಸಾಯಿವಾಲ್, ಗೀರ್ ಮತ್ತೆ ಮಲ್ನಾಡ್ ಗಿಟ್ಟ. ನಮ್ದೇ ರಾಜ್ಯದಾದಂತ ಮಲ್ನಾಡ್ ಗಿಟ್ಟ ಮತ್ತೆ ಹಳ್ಳಿಕಾರನ್ನ ಸಂವರ್ಧನೆ ಮಾಡ್ತಾ ಇದೀವಿ ಆ ಗೋಶಾಲೆಯಲ್ಲಿ. ಬ್ರೀಡಿಂಗ್ ಸೆಂಟರ್ ಮಾಡಿದ್ವಿ.
ಓಕೆ, ಬಟ್ ಈಗ ಸಮಸ್ಯೆ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು, ಏನದು, ಏನಾಯ್ತು, ಏನಾಗ್ತದೆ? ಕಳೆದ ಜನವರಿ 25ನೇ ತಾರೀಕು ಮೇಲೆ 25ರ ಮೇಲೆ ಸಡನ್ ಆಗಿ ಆಕಳು 11 ಗಂಟೆ ರಾತ್ರಿಗೆ ಒಂದು ಆಕಳು ಚೆನ್ನಾಗಿ ಇರುವಂತ ಆರೋಗ್ಯವಾಗಿರುವಂತ ಆಕಳು ಸತ್ತೋಗಿತ್ತು. ಓಕೆ, ಏನಕ್ಕಾಯ್ತು ಅಂತ ನಮಗೂ ಅದು ಗೊತ್ತಾಗ್ಲಿಲ್ಲ. ಒಂದೇನೋ ಆಗಿದೆ, ಆಮೇಲೆ ಪೋಸ್ಟ್ ಮಾರ್ಟಮ್ ಕಳ್ಸಿದ್ವಿ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಷ್ಟೊಳಗೆ 4 ಆಕಳು ಚೆನ್ನಾಗಿ ಆಡ್ತಾ ಇರುತ್ತೆ, ಸಡನ್ ಆಗಿ ಕಾಲು ಹೊಡ್ಕೊಳುತ್ತೆ, ಬಾಲಗಳನ್ನ ಹೊಡಿಕೊಳ್ಳುತ್ತೆ, ಅನ್ಈಸಿನೆಸ್ ಆಗುತ್ತೆ, ಮೇಲೆ ಹೇಳುತ್ತೆ, ಕೆಳಗಡೆ ಮಲಗುತ್ತೆ, ಆಮೇಲೆ ಕೆಳಗಡೆ ಬಿದ್ದ ತಕ್ಷಣ ಎದ್ದೇಳೋದಿಲ್ಲ. ಅದು ಎದ್ದೆ 1 hour ಸಮಯ ಕೊಡುತ್ತೆ ನಮ್ಗೆ ರೆಕ್ಟಿಫೈ ಮಾಡಕ್ಕೆ. ಆ 1 hour ಅಲ್ಲಿ ಅದು ಒದ್ದಾಡಿ ಮರಣ ಹೋಗುತ್ತೆ. ಇದು ಸೀರೀಸ್ಗೆ ಎಲ್ಲ ಡಾಕ್ಟರ್ಸ್ಗಳು ಬಂದಿದ್ದಾರೆ. KMF ಇಂದ ಬಂದಿದೆ, ಸ್ಥಳೀಯ ನಮ್ಮ ತಾಲೂಕಿನ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಪಶುವೈದ್ಯರು ಡಾಕ್ಟರ್ ವೆಂಕಟೇಶ್ ಎಲ್ಲರೂ ಬಂದ್ರು. ಅದೆಲ್ಲ ರಿಪೋರ್ಟ್ ನೋಡಿ ಅದನ್ನ ಅರ್ಥ ಮಾಡ್ಕೊಳೋಷ್ಟೊಳಗೆ 15 ಆಕಳು ಹೊರಟೋಯ್ತು ಏನ್ ಪ್ರಾಬ್ಲಮ್ ಅಂತ. 15 ಆಕಳಲ್ಲಿ ಆಮೇಲೆ ಅದು ಒಂದು ಸಿಂಡ್ರೋಮ್ ಅಂತ ಗೊತ್ತಾಯ್ತು. 1991 ಇಷ್ಟದಲ್ಲಿ ಆ ವೈರಸ್ ಕಾಣ್ಕೊಂಡಿದೆ. ಹೆಮೋರಾನಿಕ್ HBS ಅಂತ ಏನೋ ಹೇಳ್ತಾರೆ ಅದಕ್ಕೆ ಟರ್ನಾಲಜಿ. ಆ ವೈರಸ್ಸಿನ ಗುಣ ಏನು ಅಂದ್ರೆ ಹಸು ಒಂದ್ಸಲಿ ಅದು ವೈರಸ್ ಅಲ್ಲಿ ಅಸಿಡಿಟಿಕ್ ಬಂದ್ರೆ ಯಾವ್ದು ಹಸಿರು ಮೇವು ಕೊಟ್ಟಾಗ ಸ್ವಲ್ಪ ಹಸುಗೆ ಅಸಿಡಿಟಿ ಆಗ್ತದೆ. ಅಸಿಡಿಟಿ ಆದಾಗ ಈ ವೈರಸ್ ಡಾಮಿನೇಟ್ ಮಾಡುತ್ತೆ ಒಳಗಡೆ. ಈ ವೈರಸ್ ಅವ್ರಿಗೆ ಕರಳಲ್ಲಿ, ಲಂಗ್ಸ್ ಅಲ್ಲಿ ಮತ್ತೆ ಕಿಡ್ನಿಲಿ ಹೋಗಿ ಬ್ಲಾಸ್ಟ್ ಆಗುತ್ತೆ, ಅಂದ್ರೆ ರಕ್ತಸ್ರಾವ ಆಗೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವ್ಯಾಕ್ಸಿನೇಷನ್ ಆಗ್ಲಿ ಆಂಟಿಬಯೋಟಿಕ್ ಆಗ್ಲಿ ಇವತ್ತರೆಗೂ ಇಲ್ಲ ಅಂತ ಈ ವಿಷಯ. ಇವತ್ತಿಗೆ ಸಾಧಾರಣ 30 ಆಕಳು ಕಳ್ಕೊಂಡಿದೀವಿ ನಾವು ಈ ಕ್ಷಣದವರೆಗೂ. ಆಮೇಲೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ನಮ್ ತಳಗ್ ಬರುತ್ತೆ, ಯಾಕಂದ್ರೆ ಅದಕ್ಕೆ ಲ್ಯಾಬ್ ಇಲ್ಲ ಸರಿ ಸ್ಟಿಮ್ಯುಲೇಟ್ ಮಾಡಿ. ಮೈಕ್ರೋ ಲ್ಯಾಬ್ಸ್, ಮೈಕ್ರೋ ಎಸ್ಟೇಟ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದು ನಮ್ಮ ಸಮಸ್ಯೆ ಇರೋದು. 10% ಆಫ್ ಗೋಶಾಲೆ. ಥ್ಯಾಂಕ್ ಯು ಸಿದ್ದೇಶ್ ಅವರು, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಯನ್ನ ಅದೇ ತಲುಪಿಸುವವರಿಗೆ ತಲುಪಿಸೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಪೌಟಿ ಜೊತೆ ಮಾತನಾಡಿದ್ದಕ್ಕೆ.